ಉಡುಪಿ ಹತ್ತಿರ ಇರುವಂಥ ಮೂಡುಬಿದ್ರೆ ಎಂಬ ಪ್ರಾಂತ್ಯಕ್ಕೆ ಬಂದಾಗ ಸವಣರೆಲ್ಲ ಒಂದು ಆಲಯವನ್ನು ನಿರ್ಮಾಣ ಮಾಡಿದರು. ಆ ಸವಣರ ಆಲಯದಲ್ಲಿ ಅವರು ಆರಾಧನೆ ಮಾಡುವಂಥ ದೈವವನ್ನು ಇಟ್ಟುಕೊಂಡು ವಿಗ್ರಹವನ್ನು ಮಾಡಿ ಇಟ್ಟಿದ್ದರಂತೆ. ಮರಗದ ಕಲ್ಲಿನಲ್ಲಿ ಮಾಡಿರುವ ಆ ಒಂದು ವಿಗ್ರಹ ಹಸಿರು ಆ ನೆಲದಲ್ಲಿ ಇರುವಂಥ ಆ ವಿಗ್ರಹವನ್ನು ಆರಾಧನೆ ಮಾಡ್ತಾ ಇದ್ದರು. ಇಲ್ಲಿ ವಾದಕ್ಕಾಗಿ ವಾದಿರಾಜರು ಹೋಗಿದ್ದರು. ಸಮಣ ಮತಕ್ಕೆ ಇರುವಂಥ ಅವರು ತತ್ವಗಳನ್ನು ಮತ್ತು ಅಲ್ಲಿರುವಂಥ ವಿಷಯಗಳನ್ನು ಖಂಡನವನ್ನು ಮಾಡುತ್ತಾ ಮಧ್ವ ಸಿದ್ಧಾಂತದಲ್ಲಿ ಇರುವಂಥ ಸನಾತನ ಧರ್ಮದಲ್ಲಿ ಇರುವಂಥ ವಿಷಯಗಳನ್ನು ಆಚಾರ್ಯರಿಜಂತ ಗ್ರಂಥಗಳನ್ನು ಇಟ್ಟುಕೊಂಡು ವಾದದಲ್ಲಿ ಗೆದ್ದು, ಅದು ಮಾತ್ರ ಅಲ್ಲ, ಅವರು ಮಾಡಿರುವಂಥ ದೇವಾಲಯದಲ್ಲಿ ಇರುವಂಥ ಆ ಸಮಣರ ದೇವರು ಅಂತ ಇಟ್ಟುಕೊಂಡಿದ್ದರಲ್ಲ, ಆ ಮರಗದ ಕಲ್ಲಿನಲ್ಲಿ ಮಾಡುವಂಥ ವಿಗ್ರಹವನ್ನು ಪಾಂಡುರಂಗನಾಗಿ ಅನುಸಂಧಾನ ಮಾಡಿ ಅಲ್ಲಿ ಭಗವಂತನ ಆರಾಧನೆ ಮಾಡಿದರಂತೆ. ಆ ಆಲಯದಲ್ಲಿ ನೋಡಿ, ಸರ್ವತ್ರ ವ್ಯಾಪಿಯಾದ ಭಗವಂತನ ಪ್ರಹ್ಲಾದ ಹೆಂಗೆ ದರ್ಶನ ಮಾಡಿದನೋ ಭಾವಿ ಸಮೀರರಾದ ವಾದಿರಾಜರಿಗೆ ಹೇಳಬೇಕಾ, ಸರ್ವತ್ರ ವ್ಯಾಪಿಯಾದ ಭಗವಂತನ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲಿ ನೋಡಲು ಅಲ್ಲಿ ಶ್ರೀರಾಮ ಅಂತ ಹೇಳಿದಂತೆ, ಪುರಂದರದಾಸರು ಹೇಳಿದಂತೆ ಸರ್ವತ್ರ ಭಗವಂತನ ನೋಡುವಂಥ ವಾದಿರಾಜರು ಆ ಸವಣರ ದೇವರನ್ನ ತನ್ನ ಪಾಂಡುರಂಗನಾಗಿ ಬಾರಯ್ಯ ಯದುಕುಲ ತಿಲಕ ಅಂತ ಹೇಳಿ ಕೊಂಡಾಡಿದಂತೆ ನೋಡಿದಾಗ ಆ ವಿಗ್ರಹ ಪಾಂಡುರಂಗನಾಗಿ ಮಾರಿತಂತೆ. ವಾದಿರಾಜರ ಅನುಸಂಧಾನ, ಅವರ ತಪಸ್ಸು, ಅವರ ಮಂತ್ರ ಸಿದ್ಧಿ ಎಷ್ಟಿತ್ತು ಅಂದರೆ ಅವರು ಪಾಂಡುರಂಗನಾಗಿ ನೋಡಿದರೆ ಆ ವಿಗ್ರಹ ಪಾಂಡುರಂಗನಾಗಿ ಬಂದಿತ್ತು ಅಂತ ಕೇಳ್ತೇವೆ. ಈ ಥರ ಭಾವಾದಗಳನ್ನು ನಾವು ನೋಡೋಣ. ಬಾರಯ್ಯ ಯದುಕುಲ ತಿಲಕ ಗೌರಯ್ಯ ನಿನ್ನ ಮುದ್ದು ಮುಖವ, ಬಾರಯ್ಯ ಯದುಕುಲ ತಿಲಕ ಗೌರಯ್ಯ ನಿನ್ನ ಮುದ್ದು ಮುಖವ, ಗೋರಂತೆ ಮುದ್ದಿಸಿ ಯಶೋದೆ ಕುಮಾರನೇ ಬಾರಂದಳೈ, ಬಾರಯ್ಯ ಯದುಕುಲ ತಿಲಕ ತೋರಯ್ಯ ನಿನ್ನ ಮುದ್ದು ಮುಖವ ವಿಠಲ ತೋರಯ್ಯ